ಸ್ತ್ರೀಯರನ್ನ ಬೆತ್ತಲೆಗೊಳಿಸುವಂತಹ ತಾಂತ್ರಿಕ ಪೂಜೆ. ಹಣ ಗಳಿಸೋದಕ್ಕೆ ಏನ್ ಬೇಕಾದ್ರೂ ಮಾಡೋಕ್ಕೂ ಸಿದ್ಧ. ತಾಂತ್ರಿಕ ಪೂಜೆ ಹೆಸರಿನಲ್ಲಿ ಹಣ ಮಾಡ್ತಾ ಇರುವಂತಹ ದುರುಳರು, ಮಹಿಳೆಯನ್ನೇ ಟಾರ್ಗೆಟ್ ಮಾಡ್ತಿರುವಂತಹ ಗ್ಯಾಂಗ್, ಹುಡುಗಿಯರನ್ನ ಅಪಹರಿಸಿ ದುಷ್ಕೃತ್ಯಕ್ಕೆ ಸಂಚು. ಹಾಗಾದ್ರೆ ಇದು ನಡೆದಿದ್ದೆಲ್ಲಿ? ಎಸ್, ತಾಂತ್ರಿಕ ಪೂಜೆಯ ಹೆಸರಿನಲ್ಲಿ ಹುಡುಗಿಯರನ್ನ, ಮಹಿಳೆಯರನ್ನ ಬೆತ್ತಲೆ ಮಾಡ್ತಾ ಇದ್ದಾರೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈ ಒಂದು ಗ್ಯಾಂಗ್. ತಾಂತ್ರಿಕ ಪೂಜೆಯ ಹೆಸರನ್ನ ಹೇಳ್ತಾ ಇದೆ, ದುಷ್ಕೃತ್ಯವನ್ನ ಎಸಗ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ನಂಬ್ಕೊಂಡು ಕೂತ್ಕೊಂಡಿದ್ದೀರಲ್ಲ ಇದನ್ನೆಲ್ಲ, ತಾಂತ್ರಿಕ ಪೂಜೆ, ಮಾಂತ್ರಿಕ ಪೂಜೆ ಅನ್ಕೊಂಡು ನಿಮಗ್ ನಾಚಿಕೆ ಆಗ್ಬೇಕು. ಫಸ್ಟ್ ಸ್ತ್ರೀಯರನ್ನ ಬೆತ್ತಲೆಗೊಳಿಸಿ ತಾಂತ್ರಿಕ ಯಾವ್ದ್ರಿ ಅದು ಪೂಜೆ? ಸ್ತ್ರೀಯರನ್ನ ಬೆತ್ತಲೆಗೊಳಿಸಿ ತಾಂತ್ರಿಕ ಪೂಜೆ ಮಾಡೋದು ಯಾವ್ದ್ರಿ ಅದು? ಎಲ್ಲಿ ಬರ್ದಿದೆ? ಹಣ ಗಳಿಸೋದಕ್ಕೆ ಏನೇನೆಲ್ಲ ಹೇಳ್ಕೊಂಡು ನೀವು ಓಡಾಡ್ತೀರಾ? ಕಾಮನ್ ಸೆನ್ಸ್ ಇದೆಯಾ ಏನು? ತಾಂತ್ರಿಕ ಅಂತೆ, ಮಾಂತ್ರಿಕ ಪೂಜೆ ಅಂತೆ. ಈಗಿನ ಕಾಲದಲ್ಲಿ ಯಾರೂ ನಂಬೋದಿಲ್ಲ. ಹಾಗೆ ತಾಂತ್ರಿಕ ಪೂಜೆಯನ್ನ ಮಾಡ್ತೀನಿ ಅಂತ ಹೇಳಿ ಹುಡುಗಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅಪಹರಿಸಿ ದುಷ್ಕೃತ್ಯವನ್ನ ಎಸಗ್ತಾ ಇದ್ದಾರಂತೆ. ಮನುಷ್ಯರು ಅಥವಾ ಯಾರು ನೀವುಗಳಿಲ್ಲ, ತಾಂತ್ರಿಕ ಪೂಜೆ ಅಂತೆ. ಅದನ್ನ ನಂಬೋರ್ಗೂ ಕೂಡ ತಲೆ ಸರಿ ಇಲ್ಲ, ಮಾಡೋರ್ಗೂ ಕೂಡ ಸರಿ ಇಲ್ಲ. ಸ್ತ್ರೀಯರನ್ನ ಬೆತ್ತಲೆಗೊಳಿಸಿ ಮಾಡುವಂತಹ ಪೂಜೆ ಯಾವ್ದ್ರಿ ಇದೆ? ಇದು ಯಾವ ಪುರಾಣಗಳಲ್ಲಿ ಹೇಳಿದೆ? ನಾಚಿಕೆ ಆಗ್ಬೇಕು. ಜ್ಞಾನವನ್ನ ತಪ್ಪಿಸಿ ಬೆತ್ತಲೆಗೊಳಿಸಿದ ಫೋಟೋ ಕ್ಲಿಕ್. ವಿವಿಧ ಭಂಗಿಯ ಫೋಟೋ ತೆಗೆದಂತಹ ವಂಚಕರು, ನಕಲಿ ತಾಂತ್ರಿಕ ಪೂಜೆ ಮಾಡೋರನ್ನ ಬಂಧಿಸಿದಂತಹ ಪೊಲೀಸರು. 14 ಜನ ಪೊಲೀಸರು 14 ಜನ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ವಿಚಾರಣೆಗೂ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಬಂಧನಕ್ಕೆ ಒಳಗಾಗಿರುವಂತಹ ಆರೋಪಿಗಳ ಮೊಬೈಲ್ನಲ್ಲಿ ಲೈಂಗಿಕ ವಿಡಿಯೋ ಸೆರೆಯಾಗಿದೆ. ಇದೇ ಬಿಸ್ನೆಸ್ ಮಾಡ್ಕೊಂಡಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಯಲಾಗಿದೆ. ಈ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಸಂಭಾಲಲ್ಲಿ. ಈಗಿನ ಕಾಲದಲ್ಲೂ ಕೂಡ ಈ ಒಂದು ತಾಂತ್ರಿಕ ಪೂಜೆ, ದುಡ್ಡು ಸಿಗುತ್ತೆ, ನಿಧಿ ಸಿಗುತ್ತೆ ಅಂತ ನಂಬ್ತೀರಾ? ಮೋಸ ಮಾಡ್ತಾರ್ರಿ. ಜ್ಞಾನವನ್ನ ತಪ್ಪಿಸಿ ಬೆತ್ತಲೆಗೊಳಿಸಿ ಫೋಟೋವನ್ನ ಕ್ಲಿಕ್ಕಿಸ್ತಾ ಇದ್ದಾರಂತೆ. ನೀಚ ನನ್ನ ಮಕ್ಕಳು, ಅವ್ರಿಗೂ ಕೆಲಸ ಇಲ್ಲ. ಈ ತಾಂತ್ರಿಕ ಮಾಂತ್ರಿಕ ಅಂತ ಕೂತ್ಕೊಂಡವ್ರಿಗೆ ನಿಮಗೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ವಿವಿಧ ಭಂಗಿಗಳ ಫೋಟೋವನ್ನ ತೆಗೆದಿದ್ದಾರೆ ವಂಚಕರು. ಅವ್ರಿಗೇನ್ ಬೇಕೋ ಅದು ಅವ್ರಿಗೆ ಗೊತ್ತು. ನಾಟಕ ಮಾಡ್ಕೊಂಡು ಜೀವನ ಮಾಡ್ತಾರವ್ರು. ತಾಂತ್ರಿಕ ಪೂಜೆಗಳನ್ನೆಲ್ಲ ನಂಬೋದ್ಯಾಕೆ? ಈ ಜಗತ್ತಲ್ಲಿರೋದು ದೇವ್ರು ಮಾತ್ರ, ಅದನ್ನೊಂದು ನಂಬ್ಕೊಂಡ್ರೆ ಸಾಕು. ವಿವಿಧ ಭಂಗಿಯ ಫೋಟೋವನ್ನ ತೆಗೆದು ವಂಚನೆಯನ್ನ ಮಾಡಿದ್ದಾರೆ. 14 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಅವರಿಗಂತೂ ಇಲ್ಲ. ಈ ತಾಂತ್ರಿಕ ಪೂಜೆ, ಮಾಂತ್ರಿಕ ಪೂಜೆಯನ್ನ ನಂಬ್ಕೊಂಡು ನೀವಿದ್ದೀರಲ್ಲ, ನಿಮಗಾಗ್ಬೇಕು. ಒಂದು ಜೀವ ಹೋಗ್ತಾ ಇದೆ, ಮಾನ ಹೋಗ್ತಾ ಇದೆ ಮಹಿಳೆಯರ್ದು. ನಕಲಿ ತಾಂತ್ರಿಕ ಪೂಜೆಯನ್ನ ಮಾಡ್ತಾ ಇದ್ದಂತೆ ಆತನನ್ನ 14 ಜನರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಬಂಧನಕ್ಕೊಳಗಾಗಿರುವಂತಹ ಆರೋಪಿಗಳ ಮೊಬೈಲ್ ಅನ್ನ ಚೆಕ್ ಮಾಡ್ತಾರೆ. ಆಗ ಲೈಂಗಿಕ ವಿಡಿಯೋಗಳು ಕೂಡ ಬೆಳಕಿಗೆ ಬರುತ್ತೆ. ಒಬ್ಬೊಬ್ರು ಮುಖ ನೋಡ್ರಿ, ಏನು ಮಾಡ್ಕೊಂಡು ಬಂದು ನಿಂತಿದ್ದಾರೆ ಅಂತ.